ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ಹಬ್ಬ ಬಂದಿರತಕ್ಕಂಥದ್ದು ಈ ಸಂಕ್ರಾಂತಿ. ರೈತರ ಸುಗ್ಗಿ ಹಬ್ಬ, ರೈತರ ಮೊಗದಲ್ಲಿ ಮಂದಹಾಸ ಮೂಡೋ ಹಬ್ಬ. ಅಂದರೆ ಪ್ರತಿ ವರ್ಷ ಏನು ಹೊಸ ವರ್ಷ ಆದ ನಂತರ ಸಂಕ್ರಾಂತಿ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಜನರು ತುಂಬ ಅಚ್ಚುಕಟ್ಟಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ. ಇದು ಸುಗ್ಗಿ ಹಬ್ಬ ಅಂತಲೇ ಎಲ್ಲರೂ ಕರಿತೀವಿ. ಅದರಂತೆ ಇದು ಇಂದು ಏನು ವಿಶೇಷವಾಗಿರ್ತಕ್ಕಂಥ ನಮ್ಮ ತುಂಗಭದ್ರಾ ನದಿ ಏನು ಚೀಕಲ್ಪರ್ವಿ ದಂಡೆಯಲ್ಲಿ ಏನು ನಮ್ಮ ನದಿ ಇದೆ. ಆ ಚೀಕಲ್ಪರ್ವಿಯಲ್ಲಿ ಇವತ್ತು ನಮ್ಮ ಮಾನ್ವಿ ತಾಲೂಕಿನ ಸುತ್ತಮುತ್ತ ಗ್ರಾಮದಲ್ಲಿಂದ ಸುಮಾರು ಸಾವಿರಾರು ಲಕ್ಷಾಂತರ ಜನರು ಕೂಡ ಬಂದು ಇವತ್ತು ಸಂಕ್ರಾಂತಿ ಪ್ರಯುಕ್ತ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಸೊ ಅದರಂತೆ ನಾವು ಸಹ ನಮ್ಮ ಸ್ನೇಹಿತರ ಜೊತೆ ಇವತ್ತು ಚೀಕಲ್ಪರ್ವಿಯ ತುಂಗಭದ್ರಾ ನದಿಗೆ ನಾವು ಸ್ನಾನ ಮಾಡಲಿಕ್ಕೆ ಹೋಗಿದ್ವಿ. ದಾರಿಯುದ್ದಕ್ಕೂ ಜನರು ಆಟೋಗಳಲ್ಲಿ, ಕಾರುಗಳಲ್ಲಿ, ಬೈಕ್ಗಳಲ್ಲಿ ಹೀಗೆ ಸಾವಿರಾರು ಜನರು ಹೋಗ್ತಾಯಿದ್ರು. ಅದರಂತೆ ನಾವು ಸಹ ನಮ್ಮ ಸ್ನೇಹಿತರ ಜೊತೆ ತುಂಗಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲಿಕ್ಕೆ ಹೋದ್ವಿ. ಆಟೋಗಳಲ್ಲಿ, ಕೆಲವು ಬಸ್ಸುಗಳೆಲ್ಲ ಸಹ ಬಂದಿದ್ದರು. ಈ ವಾಹನಗಳೆಲ್ಲ ಜನರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಮ್ಮ ಕುಟುಂಬ ಸಮೇತರಾಗಿ ಸಾವಿರಾರು ಜನರು ಈ ಒಂದು ಚೀಕಲ್ಪರ್ವಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಿದ್ದರು. ಇವತ್ತು ಸರ್ಕಾರಿ ರಜೆ ಆಗಿರೋದರಿಂದ ಮೇಲಾಗಿ ನಮ್ಮ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರವಾಸಿ ತಾಣ ಇದಾಗಿರೋದರಿಂದ, ಅಂದರೆ ನದಿ ಹತ್ತಿರ ಇರುವುದು ಮತ್ತು ಸ್ನಾನ ಮಾಡಲಿಕ್ಕೆ ಒಂದು ಒಳ್ಳೆಯ ನದಿ ಇದಾಗಿರೋದರಿಂದ ಇಲ್ಲಿಗೆ ಹೆಚ್ಚಾಗಿ ಜನರು ಬರ್ತಾರೆ. ಅದರ ಜೊತೆಗೆ ಇಲ್ಲಿ ಶ್ರೀ ರುದ್ರಮುನೀಶ್ವರ ಒಂದು ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಸಹ ಪ್ರತಿ ವರ್ಷ ಅಮಾವಾಸ್ಯೆಗೆ ಏನು ಜನರಿಗೆ ಭಕ್ತಿ ಸೇವೆಯಲ್ಲಿ ಮತ್ತು ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ. ಆಮೇಲೆ ಭಾಳ ಒಳ್ಳೆಯ ದೇವಸ್ಥಾನ ಈ ನಮ್ಮ ಭಾಗದಲ್ಲಿ ರುದ್ರಮುನೀಶ್ವರ ದೇವಸ್ಥಾನ. ಅದರ ಜೊತೆಗೆ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ಕೂಡ ರಾತ್ರಿವರೆಗೂ ಕೂಡ ಅನ್ನದಾಸೋಹ ಈ ಜನರಿಗೆ ಇರ್ತದೆ ಇಲ್ಲಿ. ಹಾಗಾಗಿ ಈ ನದಿಯಲ್ಲಿ ಸ್ನಾನ ಮಾಡಿ ಎಷ್ಟೋ ಜನರು ಒಂದು ಪುಣ್ಯಕ್ಷೇತ್ರದಲ್ಲಿ ಊಟವನ್ನು ಮಾಡಿಕೊಂಡು ಹಳ್ಳಿಗಳಿಗೆ ತೆರಳ್ತಾರೆ. ಈ ನದಿಯಲ್ಲಿ ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಜನರು ವಾಹನಗಳನ್ನು ತೆಗೆದುಕೊಂಡು ಬಂದು ಸ್ನಾನ ಮಾಡಲಿಕ್ಕೆ ಹೋಗಿದ್ರಂತ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಜನರಿಗೆ ಮೂಢನಂಬಿಕೆ ಅಂದರೆ ಪ್ರತಿ ವರ್ಷ ಸಂಕ್ರಮಣ ಅಂದರೆ ಜನರ ಭಾವನೆಯಲ್ಲಿ ಒಂದು ಕೆಟ್ಟ ಭಾವನೆ ಇರುತ್ತೆ. ಈ ವರ್ಷ ಸಂಕ್ರಮಣ, ಅದರ ಮೇಲೆ ಬಂದ, ಕುದುರೆ ಮೇಲೆ ಬಂದ, ಕತ್ತೆ ಮೇಲೆ ಬಂದ, ಗಾಡಿ ಮೇಲೆ ಬಂದ ಅಂತ. ಈ ಸಂಕ್ರಮಣ ಅಂದರೆ ಬರತ್ತ ಯಾರು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಸಂಕ್ರಾಂತಿ ಅಂದರೆ ರೈತರ ಸುಗ್ಗಿ ಹಬ್ಬ ಅಂತ ಕರಿತೀವಿ ನಾವು. ಪ್ರತಿ ವರ್ಷ ಏನು ಈ ಹಬ್ಬದಿಂದ ರೈತರು ಬೆಳೆದಿರುವಂಥ ಬೆಳೆಗಳನ್ನು ಒಂದು ಕಡೆ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿ ಫಸಲನ್ನು ತೆಗೆದುಕೊಂಡಿರ್ತಾರೆ. ಆ ಸಂತೋಷಕ್ಕೆ ಆಚರಣೆ ಮಾಡುವಂಥ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಆದರೆ ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು. ಜನರ ನಂಬಿಕೆಗಳು ಯಾವ ರೀತಿ ಇದಾವೆ ಅಂದರೆ, ಈ ಸಂಕ್ರಾಂತಿ ಹಬ್ಬ ಅಂದ್ರೇ ಜನರಿಗೆ ಒಂದು ಖುಷಿ. ಈ ಹಬ್ಬನೇ ನಾವು ಸರಿ ಇಲ್ಲ ಅಂತ ಜನರು ಹೇಳ್ತಾರೆ. ಅಂದರೆ ಇನ್ನು ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನೋದು ಎಷ್ಟೋ ಇದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಪ್ರತಿ ವರ್ಷವೂ ಹೇಳೋದು ಒಂದೇ ನಮ್ಮ ಹಿರಿಯರು, ಈ ವರ್ಷ ಸಂಕ್ರಮಣ ಸರಿಗೆ ಬಂದಿಲ್ಲ, ಹಂಗೆ ಬಂತು ಹಿಂಗೆ ಬಂತಂತ. ಸೊ ಅದರ ಮಧ್ಯದಲ್ಲಿ ನಾವು ನಮ್ಮ ಸ್ನೇಹಿತರು ನದಿಯಲ್ಲಿ ಒಂದು ಸಿನಿಮಾ ಸ್ಟೈಲಲ್ಲಿ ಒಂದು ಶೂಟಿಂಗ್ ಕೂಡ ಮಾಡಿದ್ವಿ ನಮ್ಮೆಲ್ಲ ಸ್ನೇಹಿತರು. ಅಂದರೆ ಒಬ್ಬ ರೌಡಿ ಪಾತ್ರದಲ್ಲಿ ನಮ್ಮ ಸ್ನೇಹಿತನಿಗೆ ನಾವು ಈ ರೀತಿ ಓಡುವುದಂಥ ಒಂದು ದೃಶ್ಯ ಕೊಟ್ಟಿದ್ವಿ. ಅದರ ಮಧ್ಯೆ ಸಹ ಏನು ಸಮಯ ಕಳೆಯೋಕ್ಕಾಗಿ. ಸೊ ಹಾಗಾಗಿ ಇಲ್ಲಿ ಸಹ ನಾವು ಕೆಲವೊಂದು ಶೂಟ್ಗಳನ್ನು ಮಾಡಿದ್ವಿ. ಒಂದು ಒಳ್ಳೆಯ ರಜೆ ಆಗಿರೋದ್ರಿಂದ ಎಲ್ಲ ಸ್ನೇಹಿತರ ಜೊತೆ ತುಂಬ ಎಂಟರ್ಟೈನ್ಮೆಂಟ್ ಇರಲಿ ಅಂಥೇಳಿ ಮಾಡಿದ್ವಿ. ಅದೆಲ್ಲ ಆದಮೇಲೆ ನಮ್ಮ ಸ್ನೇಹಿತರು ಕೂಡ ನದಿಯಲ್ಲಿ ಸ್ನಾನ ಮಾಡೋದಿದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂತ ಹೇಳಿದರು. ವಿಶೇಷ ಏನಪ್ಪ ಅಂತಂದರೆ, ಈ ನದಿಗೆ ಸ್ನಾನ ಮಾಡೋಕ್ಕೆ ಬರುವಂಥವ್ರು ಸಂಕ್ರಾಂತಿ ವಿಶೇಷ ಹಬ್ಬದಿಂದ ಹೆಚ್ಚಾಗಿ ಮಾನ್ವಿಯಲ್ಲಿ ಬೇರೆ ಬೇರೆ ಕಡೆ ಊಟವನ್ನು ಪಾರ್ಸಲ್ ತೊಗೊಂಬರ್ತಾರೆ. ಯಾಕಂದರೆ ಹಸುವಂತೂ ಆಗುತ್ತೆ ನೀರಲ್ಲಿ.
ಸ್ನಾನ ಮಾಡಿದ್ಮೇಲೆ ಸ್ನಾನ ಮಾಡಿದ ಮೇಲೇ ಈ ನದಿ ದಂಡೆ ಕುಂತ್ಕೊಂಡು ಊಟ ಮಾಡುವಂಥ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ನಾವು ಕೂಡ ಮಾನವಿಂದ ಊಟವನ್ನು ತೆಗೆದುಕೊಂಡು ಹೋಗಿದ್ವಿ. ಅದರ ಜೊತೆಗೆ ಸ್ನಾನ ಆದಮೇಲೆ ಎಲ್ಲರೂ ಸ್ನೇಹಿತರು ಕುಂತ್ಕೊಂಡು ಊಟ ಮಾಡುವಂಥ ಒಂದು ವಿಶೇಷವಾಗಿತ್ತು. ಇಲ್ಲಿ ನೀವು ನೋಡ್ಬೋದು, ಈ ಯಾವ ಭಾಗದಲ್ಲಿ ನೋಡಿದರೂ ಕೂಡ ಜನರು ಸಾಲುಗಟ್ಟಿ ನಿಂತಿದ್ರು ಅನ್ನುವಂಥದ್ದು. ಸಂಕ್ರಾಂತಿ ಹಬ್ಬದ ವಿಶೇಷ ಪ್ರಯುಕ್ತ ಜನರು. ಆಮೇಲೆ ಇದ್ರ ವಿಶೇಷ ಏನಪ್ಪ ಅಂತಂದರೆ, ಈ ನಮ್ಮ ಭಾಗದಿಂದ ಈ ನದಿಯ ಆಚೆ ಕಡೆ ಹೋದರೆ ಆಂಧ್ರ ಪ್ರದೇಶ ಬರುತ್ತೆ. ಅಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಹೆಂಡ ಸಿಗ್ತದೆ. ಜನರು ನಡೆದುಕೊಂಡು ಹೋಗಿ ಬಂದೇ ಹೆಂಡಗಳನ್ನು ಹೊತ್ಕೊಂಡು ಬಂದು ಕುಡಿತಾಯಿದ್ರು. ಆದರೆ ಅದು ಯಾವುದು ಕೂಡ ಪ್ಯೂರ್ ಹೆಂಡಲ್ಲ, ಅದು ಪುಡಿ ಹೆಂಡ ಆಗಿರೋದನ್ನೋದು, ಅದನ್ನು ಸೇವನೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ. ಅದರ ಜೊತೆಗೆ ನಾವು ಕೂಡ ಮಾನವಿಯಿಂದ ಊಟವನ್ನು ತೆಗೆದುಕೊಂಡು ಹೋಗಿದ್ವಿ. ಅಂದರೆ ಹಸುವಾಗುವ ಮುನ್ನ ಎಲ್ಲ ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ಹಸುವಾಗುತ್ತಾ ಅನ್ನುವ ಇದರಿಂದ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಮ್ಮವ್ರು ಕೂಡ ಡಿಸ್ಕಸ್ ಮಾಡ್ತಾಯಿದ್ರು, ಏನು ಮಾಡೋಣ, ಎಲ್ಲಿ ಮಾಡೋಣ ಅಂತ. ಎಲ್ಲ ಕೂಡ ಖಾಲಿ ಇತ್ತು, ತುಂಬ ದೂರ ಹೋಗಿದ್ವಿ ನಡ್ಕೊಂಡು. ಹಾಗಾಗಿ ನಾವು ಒಂದೊಳ್ಳೆ ನೀರಿನಲ್ಲಿ ಸ್ನಾನ ಮಾಡೋಕ್ಕಿದ್ವಿ. ಹುಡುಗರು ಆಟದಂತೆ ನಾವು ಕೂಡ ಏನು ಈ ಉಸುಗನ್ನು ಮೈ ಮೇಲೆಲ್ಲ ಹಾಕ್ಕೊಂಡು ಚಿಕ್ಕ ಮಕ್ಕಳ ಥರ ಒಂದು ಆಟಗಳನ್ನು ಆಡಿದ್ವಿ. ಯಾಕಂದರೆ ಎಲ್ಲ ಸ್ನೇಹಿತರ ಜೊತೆ ಈ ಥರ ಹೋದಾಗ ಅದು ಸಂತೋಷಕ್ಕೆ ಪಾರವೇ ಇರಲ್ಲ. ಸೊ ಹಾಗಾಗಿ ಕಳೆಯುವಂಥ ಕ್ಷಣಗಳು ತುಂಬ ಚೆನ್ನಾಗಿರ್ತವೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಮನಬಿಚ್ಚಿ ಆಡ್ತಾರೆ. ಸೊ ನಾವು ಸಹ ಒಂದು ಒಳ್ಳೆ ಸಿನಿಮಾ ಸ್ಟೈಲಲ್ಲಿ ನಾವು ನದಿಗೆ ಹಾರುವಂಥ ಸಾಹಸಗಳನ್ನು ಮಾಡಿದ್ವಿ. ಅದಂತರ ಎಲ್ಲರೂ ಕೂಡ ಖುಷಿಯಾಗಿ ಒಂದು ಸ್ಟೈಲಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳುತ್ತಾ ಒಂದು ಮಜವಾಗಿತ್ತು. ಯಾಕಂದರೆ ಸ್ನೇಹಿತರ ಜೊತೆ ಹೋದಾಗ ಈ ರೀತಿ ಎಂಟರ್ಟೈನ್ಮೆಂಟ್ಗಳು ಆಗೋದು ಸಹಜ. ಹಾಗಾಗಿ ನದಿಯಲ್ಲಿ ಸ್ನಾನ ಮಾಡೋದು ಕೂಡ ಏನೋ ಒಂಥರ ಖುಷಿ ಇತ್ತು. ನನ್ನ ದೋಸ್ತ, ನೀನು ಇನ್ನೂ ಸ್ಟೈಲಲ್ಲಿ ಆ್ಯಕ್ಷನ್ಗಳನ್ನು ಮಾಡೋಂಥ ವೀಡಿಯೋಗಳನ್ನು ಕ್ಲಿಕ್ ಮಾಡ್ತಾಯಿದ್ದ. ಯಾಕಂದರೆ ಈ ಇಂಥ ಅವಕಾಶಗಳು ಮತ್ತೆ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಕಳೆಯುವಂಥ ಸಮಯ ಖುಷಿದಾಯಕವಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತಲೇ ಕೆಲವು ಸಮಯಗಳನ್ನು ನಾವು ಕಳಿತೀವಿ. ಅದಾದ ನಂತರ ನೇರವಾಗಿ ಹಸುವಾಗಿತ್ತು. ನೇರವಾಗಿ ನಾವು ಕೂಡ ಮಾನವಿಯಿಂದ ಊಟವನ್ನು ಪಾರ್ಸಲ್ ತೊಗೊಂಡೋಗಿದ್ವಿ. ಒಳ್ಳೆ ಚಿಕನ್ ರೆಸಿಪಿ ತೊಗೊಂಡೋಗಿದ್ವಿ. ಅದನ್ನು ಊಟ ಮಾಡಿದ್ವಿ ಎಲ್ಲರಿಗೂ ನದಿ ದಂಡೆ ಮೇಲೆ ಕುಂತ್ಕೊಂಡು ಕೇಸಿ. ಅದ್ರ ಜೊತೆಗೆ ಫ್ರೂಟ್ಸ್ಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗಿದ್ವಿ. ಅಂದರೆ ಈ ಬಾಳೆಹಣ್ಣು ಆಗಿರ್ಬೋದು, ಆಮೇಲೆ ಖರ್ಜೂರ ಆಗಿರ್ಬೋದು, ಇನ್ನಿತರ ಹಣ್ಣುಗಳನ್ನು ನಾವು ಕೂಡ ತೆಗೆದುಕೊಂಡು ಹೋಗಿದ್ವಿ. ಈ ಅನ್ನ, ರೊಟ್ಟಿ, ಚಿಕನು, ಈ ಖರ್ಜೂರ, ಬಾಳೆಹಣ್ಣು ನೀವು ನೋಡ್ಬೋದು. ಎಲ್ಲ ರೀತಿಯಿಂದ ಆಹಾರದ ಪದಾರ್ಥಗಳನ್ನು ತೆಗೆದುಕೊಂಡು ಹೋದ್ವಿ. ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಪದಾರ್ಥಗಳು. ಹಾಗಾಗಿ ಚಿಕನ್ ಅಷ್ಟು ಒಳ್ಳೆಯದಲ್ಲ, ಬಟ್ ಆದ್ರೂ ನಡೆಯುತ್ತೆ ನಮಗೆ. ಸೊ ಹಾಗಾಗಿ ತೆಗೆದುಕೊಂಡು ಹೋಗಿದ್ವಿ. ಎಲ್ಲನೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಇವತ್ತಿನ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಎಲ್ಲರ ಖುಷಿಯಿಂದ ನಾವೆಲ್ಲರೂ ಕೂಡ ಊಟ ಮಾಡ್ಕೊಂಡ್ವಿ. ನದಿ ದಂಡೆ ಮೇಲೆ ಊಟ ಮಾಡಿಕೊಂಡು ಒಳ್ಳೆ ಹೊಸ ಡ್ರೆಸ್ಸುಗಳನ್ನು ಸಂಕ್ರಾಂತಿ ಹಬ್ಬದ ಹಾಕ್ಕೊಂಡಿದ್ವಿ. ಸೊ ಅದಾದ ನಂತರ ಎಲ್ಲರೂ ಕೂಡ ಫೋಟೋಕ್ಕೆ ಕ್ಲಿಕ್ಸ್ ಕೊಟ್ಟು ಒಂದು ಒಳ್ಳೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೊಂಡ್ವಿ. ಥ್ಯಾಂಕ್ ಯು.